ಐಎಎಸ್ ಅಧಿಕಾರಿ ಡಿಕೆ ರವಿ ನಿಗೂಢ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಐಜಿಪಿ ಪ್ರಣವ್ ಮೊಹಂತಿ ಎತ್ತಂಗಡಿ ಮಾಡಲಾಗಿದೆ. ಪ್ರಣವ್ ಮೊಹಂತಿಯನ್ನ ಲೋಕಾಯುಕ್ತಕ್ಕೆ ವರ್ಗಾವಣೆ ಮಾಡಲಾಗಿದೆ. ಲೋಕಾಯುಕ್ತ ಐಜಿಪಿಯಾಗಿ ಪ್ರಣವ್ ಮೊಹಂತಿ ವರ್ಗವಾಗಿದೆ. ಪ್ರಣವ್ ಮೊಹಂತಿ ಸ್ಥಾನಕ್ಕೆ ಪ್ರತಾಪ್ ರೆಡ್ಡಿಯನ್ನ ನೇಮಕ ಮಾಡಲಾಗಿದೆ. ಸಿಐಡಿ ಐಜಿಪಿಯಾಗಿ ಪ್ರತಾಪ್ ರೆಡ್ಡಿ ವರ್ಗಾವಣೆ ಮಾಡಲಾಗಿದೆ. ಇದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಯಾಕೆ ದಿಢೀರ್ ವರ್ಗಾವಣೆ ಅನ್ನೋದು ಪ್ರಶ್ನಾರ್ಥಕವಾಗಿ ಸರ್ಕಾರದ ಮುಂದೆ ಇದೆ. ಈ ಒಂದು ಪ್ರಕರಣವನ್ನ ಚುರುಕುಗೊಳಿಸುವುದಕ್ಕೆ ಈ ಒಂದು ಬದಲಾವಣೆಯನ್ನ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಈ ಬದಲಾವಣೆಯ ಹಿನ್ನೆಲೆ ಏನು ಅನ್ನೋದು ಇದುವರೆಗೆ ಸ್ಪಷ್ಟ ಆಗ್ತಾ ಇಲ್ಲ. ದಿಢೀರ್ ಅಂತ ಮೊಹಂತಿ ಅವರನ್ನ ಬದಲಾವಣೆ ಮಾಡಿ ಪ್ರತಾಪ್ ರೆಡ್ಡಿಯನ್ನ ಅಲ್ಲಿಗೆ ನೇಮಕ ಮಾಡಲಾಗಿದೆ. ಹಾಗಾದ್ರೆ ಪ್ರಕರಣವನ್ನ ತನ್ನ ಹತಬಸ್ತಿಗೆ ತರೋದಕ್ಕೆ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆಯಾ? ಪ್ರಕರಣವನ್ನ ತಿರುಚೋ ಪ್ರಯತ್ನವ ಇದು ಅನ್ನೋದು ಈಗ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ದಿಢೀರ್ ಅಂತ ಪ್ರಣವ್ ಮೊಹಂತಿಯನ್ನ ವರ್ಗಾವಣೆ ಮಾಡಿದರ ಹಿಂದಿನ ರಹಸ್ಯ ಏನು ಅನ್ನೋದು ಇದುವರೆಗೂ ಕೂಡ ಸ್ಪಷ್ಟವಾಗ್ತಾ ಇಲ್ಲ. ಹಲವಾರು ವಿವಾದಗಳಿವೆ, ಅನುಮಾನಗಳಿವೆ. ಈ ಎಲ್ಲದರ ನಡುವೆ ಚುರುಕಾಗಿ ಈ ಒಂದು ಪ್ರಕರಣದ ತನಿಖೆಯಾಗಬೇಕು ಅನ್ನೋದು ಸಾರ್ವಜನಿಕರ ಹಾಗೂ ಪ್ರತಿಪಕ್ಷಗಳ ಒತ್ತಡ ಆಗಿದೆ. ಆದ್ರೆ ಈ ಒತ್ತಡದ ನಡುವೆಯೇ ಸರ್ಕಾರ ತನಗೆ ಮನ ಬಂದಂತೆ ನಡೆದುಕೊಳ್ತಾ ಇರೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ದಿಢೀರ್ ವರ್ಗಾವಣೆಯ ಹಿಂದಿನ ಕುತಂತ್ರ ಏನು ಅನ್ನೋದು ಈಗ ಸ್ಪಷ್ಟವಾಗಬೇಕಾಗಿದೆ. ಸರ್ಕಾರ ತನಿಖೆಯನ್ನ ವಿಳಂಬ ಮಾಡೋದಕ್ಕೆ ಯತ್ನಿಸ್ತಾ ಇದೆಯಾ ಅಥವಾ ಇಡೀ ಪ್ರಕರಣವನ್ನೇ ತಿರುಚೋ ಯತ್ನವ ಇದು ಅನ್ನೋದು ಅರ್ಥವಾಗ್ತಾ ಇಲ್ಲ. ಸರ್ಕಾರ ಯಾಕೆ ದಿಢೀರ್ ಅಂತ ವರ್ಗಾವಣೆ ನೀತಿಯನ್ನ ಅನುಸರಿಸ್ತಾ ಇದೆ ಅನ್ನೋದು ಈಗ ಬಂದಿರುವಂತಹ ಪ್ರಶ್ನೆ. ಡಿಕೆ ರವಿ ಅವರ ಪ್ರಕರಣವನ್ನ ಆದಷ್ಟು ಬೇಗ ಬಯಲಿಗೆ ತರಬೇಕು ಅನ್ನೋ ಆಗ್ರಹ ಎಲ್ಲೆಡೆಯಿಂದ ಹರಿದು ಬರ್ತಾ ಇದೆ. ಸಿಬಿಐ ತನಿಖೆಗೆ ನಾನು ಒಪ್ಪೋದೇ ಇಲ್ಲ ಅನ್ನೋದು ಸಿಎಂ ಸಿದ್ದರಾಮಯ್ಯ ಅವರ ಮಾತು. ಈ ಎಲ್ಲದರ ನಡುವೆಯೇ ಮೊಹಂತಿ ಅವರನ್ನ ಈಗಾಗಲೇ ಎತ್ತಂಗಡಿ ಮಾಡಿರೋದು ಸರ್ಕಾರ ಎಲ್ಲೋ ಈ ಪ್ರಕರಣವನ್ನ ಮುಚ್ಚಾಕೋ ಪ್ರಯತ್ನ ಮಾಡ್ತಾ ಇದೆಯಾ, ತಿರುಚೋ ಪ್ರಯತ್ನ ಮಾಡ್ತಾ ಇದೆಯಾ ಅನ್ನೋ ಒಂದು ಆರೋಪ ಅನುಮಾನಕ್ಕೆ ಮತ್ತಷ್ಟು ಪುಷ್ಟಿ ನೀಡಿದಂತಾಗಿದೆ. ಎಸ್, ಈಗ ನಾವು ದೃಶ್ಯದಲ್ಲಿ ನೋಡ್ತಾ ಇರುವಂತಹ ಅಧಿಕಾರಿಯ ಹೆಸರು ಪ್ರತಾಪ್ ರೆಡ್ಡಿ. ಈಗಷ್ಟೇ ಸಿಐಡಿ ಐಜಿಪಿಯಾಗಿ ಪ್ರತಾಪ್ ರೆಡ್ಡಿ ಅವರ ಆಯ್ಕೆಯಾಗಿದೆ. ಆದ್ರೆ ಈ ಹಿಂದೆ ಐಜಿಪಿ ಆಗಿದ್ದಂತಹ ಪ್ರಣವ್ ಮೊಹಂತಿ ಅವರನ್ನ ಲೋಕಾಯುಕ್ತ ಐಜಿಪಿಯಾಗಿ ದಿಢೀರ್ ವರ್ಗಾವಣೆಯನ್ನ ಮಾಡಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಈ ಸರ್ಕಾರದ ಈ ಆದೇಶದ ಹಿಂದಿರುವಂತಹ ಉದ್ದೇಶ ಏನು ಅನ್ನೋದು ಈಗ ಸರ್ಕಾರದಿಂದ ಸ್ಪಷ್ಟವಾಗಬೇಕಾಗಿದೆ. ದಿಢೀರ್ ಯತ್ನಕ್ಕೆ ಏನು ಕಾರಣ, ದಿಢೀರ್ ವರ್ಗಾವಣೆಗೆ ಏನು ಕಾರಣ? ಎಸ್, ಈಗ ನಾವು ನೋಡ್ತಾ ಇರುವಂತಹದ್ದು ಮೊಹಂತಿ ಅವರ ಚಿತ್ರವನ್ನ. ಈಗಷ್ಟೇ ವರ್ಗಾವಣೆಯ ಆದೇಶವನ್ನ ಸರ್ಕಾರ ಇವರ ಪರವಾಗಿ ಹೊರಡಿಸಿದೆ. ಲೋಕಾಯುಕ್ತದ ಐಜಿಪಿಯಾಗಿ ಈಗ ಆದೇಶವನ್ನ ಹೊರಡಿಸಿದ್ದು ಪ್ರತಾಪ್ ರೆಡ್ಡಿ ಅವರನ್ನ ಇವರ ಸ್ಥಾನಕ್ಕೆ ಕರೆದುಕೊಂಡು ಬರಲಾಗ್ತಾ ಇದೆ.